ಹುಷಾರಾಗಿ ಕರ್ಕೊಂಡೋಗ್ ನಾನು ಹುಷಾರಾಗಿ ಕರ್ಕೋಬಾರೋ. ಏನು ಯೋಚನೆ ಮಾಡಬೇಡ ಕಣೆ ಅಂಜಲಿ, ನೀನನ್ನು ಹುಷಾರಾಗಿ ಕರ್ಕೊಂಡೋಗಿ ಒಂದ್ ರೈಡ್ ಕೊಟ್ಟು ಗೋಬಿ ಮಂಚೂರಿ ತಿನ್ನಿಸ್ಕೊಂಡು ವಾಪಸ್ ಕರ್ಕೊ ಬರ್ತೀನಿ. ನೀನಿಗೆ ಗೋಬಿ ಮಂಚೂರಿ ತಿನ್ನಿಸ್ಬೇಕು ಅಂತಾನೆ 200 ರೂಪೀಸ್ ಪಾಕೆಟ್ ಅಲ್ಲಿ ಇಟ್ಕೊಂಡಿನಿ. 100 ರೂಪೀಸ್ ಪೆಟ್ರೋಲಿಗೆ, 100 ರೂಪೀಸ್ ಗೋಬಿ ಮಂಚೂರಿಗೆ. ಹೆಂಗೆ ಸೂಪರ್ ಕಣ ಗಿರೀಶ ನೀನಂತೂ. ಪಿಂಕಿ ಹೊಸ ಸ್ಕೂಟಿ ತಗೊಂಡಿದ್ದೀನಿ, ಅದಕ್ಕೆ ನಿಂಗೆ ಗೊತ್ತಲ್ಲೇನೆ ಮಕ್ಕಳೆಲ್ಲ ಇದ್ರೆ ಆರಾಮಾಗಿ ರೈಡ್ ಹೋಗಕ್ ಬರಕ್ಕಾಗಲ್ಲ. ಅದಕ್ಕೆ ಬಾಳೆ ಪಿಂಕಿ, ಮಕ್ಕಳನ್ನೆಲ್ಲ ಮನೇಲೆ ಬಿಟ್ಟು ನಾನಿನ್ನು ಜಾಲಿ ರೈಡ್ ಮಾಡ್ಕೊಂಡ್ ಬರೋಣ. ಜಾಲಿ ರೈಡ್ ಮಾಡ್ಕೊಂಡು ನಂಗೆ ಬರ್ತಾ ಒಂದು ಪ್ಲೇಟ್ ಗೋಬಿ ಮಂಚೂರಿನ ಶೇರ್ ಮಾಡ್ಕೊಂಡು ತಿನ್ಬಿಡೋಣ. ಅವಾಗ ನಮ್ ಗಿರೀಶ ಹುಟ್ಟಕ್ಕಿಂತ ಮುಂಚೆ, ಆಮೇಲೆ ನಮ್ ಪುಟಾಣಿ ಪಾಪು ಹುಟ್ಟಕ್ಕಿಂತ ಮುಂಚೆ ಫ್ರೀಯಾಗಿ ನಾನು ನೀನು ಓಡಾಡ್ಕೊಂಡು ಪಾರ್ಕಲ್ಲಿ ಕುತ್ಕೊಂಡು ಗೋಬಿ ಎಲ್ಲ ತಿಂತಿದ್ವಲ್ಲ, ಹಂಗೆ ಇವತ್ತು ಸ್ಕೂಟಿಲ್ ರೈಡ್ ಹೋಗಿ ಹಂಗೆ ಮಜಾ ಮಾಡ್ಕೊಂಡು ಬರೋಣ. ಬಾರೆ ಅತ್ಲಾಗಿ ಗಿರೀಶ ಹೆಂಗೋ ಆಚೆ ಹೋಗಿದ್ದಾನೆ, ಅವನಿಗೆ ಗೊತ್ತಾದ್ರೆ ನಮ್ಮನ್ನು ಹೋಗಕ್ಕೆ ಬಿಡಲ್ಲ. ಆಯ್ತು ತಮ್ಮನಿ, ಇರು ಇವಾಗಲೇ ಪುಟ್ಟಿ ಅಕ್ಕಂಗೆ ಹೇಳ್ಬಿಟ್ಟು ಬರ್ತೀನಿ, ಮಗುನ ನೋಡ್ಕೊಳ್ಳಿ ಒಂಚೂರು ಆಚೆ ಹೋಗಿ ಬರ್ತೀವಿ ಅಂತ. ಆಮೇಲೆ ನಿಮ್ಮ ಅಮ್ಮಂಗೆ ಹೇಳಾದ್ರೆ ಹೇಳ್ಬಿಟ್ಟಿರ ತಮ್ಮನಿ, ಗೋಬಿ ಮಂಚೂರಿ ಎಲ್ಲ ತಿಂತೀವಿ ಅಂತ. ಅಮ್ಮ ಬೈತಾರೆ. ಆಮೇಲೆ ನಮ್ಮ ಅತ್ತೆ ಇದಾರಲ್ಲ ಮೊದ್ಲೇ, ಅದ್ ತಿನ್ಬಾರ್ದು ಬಾಂತಿ ತಿನ್ಬಾರ್ದು ಅಂತೆಲ್ಲ ಹೇಳ್ತಾರೆ. ಪುಟಾಣಿ ಬೇಕು, ಪಾಪಕ್ಕೆ ಬೇರೆ ಹಾಲು ಕುಡಿಸ್ಬೇಕಲ್ವಾ, ಹಂಗಾಗಿ ಆಚೆದೆಲ್ಲ ತಿನ್ನೋದು ಹೇಳೋದ್ ಬೇಡ, ಸುಮ್ಮನೆ ತಿನ್ಕೊಬರೋಣ. ಹಂಗೆ ಬರ್ಬೇಕಾದ್ರೆ ಒಂದ್ ಪ್ಲೇಟ್ ರಸಮಲೈ ಆಮೇಲೆ ಒಂದು ಐಸ್ ಕ್ರೀಮ್ ಕೂಡ ತಿನ್ಕೊಬರೋಣ ಆಯ್ತಾ? ನಂಗೆ ಬಹಳ ಆಸೆ ಆಗ್ತಿದೆ. ಮಗು ಆದಾಗಿಂದ ಎಲ್ಲರೂ ನನ್ನ ಕಣ್ಮುಂದೆನೆ ಕುತ್ಕೊಂಡು ಜ್ಯೂಸ್ ಕುಡಿತಾರೆ, ಐಸ್ ಕ್ರೀಮ್ ತಿಂತಾರೆ, ರಸಮಲೈ ಕೂಡ ತಿಂತಾರೆ. ಆಸೆ ಆಗುತ್ತೆ ತಮ್ಮನಿ. ಸರಿ ನಡಿ, ಆಗದೆ ಇವತ್ತು ನಾನು ನೀನು ಜಾಲಿಯಾಗಿ ರೈಡ್ ಹೋಗ್ಬಿಟ್ಟು ಬರೋಣ. ಹೋಗು ಪುಟ್ಟಿ ಅಕ್ಕಂಗೆ ಹೇಳ್ಬಾ, ಹೋಗಿ ಒಂಚೂರು ಗಾಡಿನ ಒರೆಸಿ ಹೆಲ್ಮೆಟ್ ಹಾಕೊಂಡು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಕೂತಿರ್ತೀನಿ. ಆಮೇಲೆ ನನ್ ಜೂಲಿಯಟ್ ಬರ್ತಾಳೆ, ನಾವಿಬ್ರು ಜಾಲಿಯಾಗಿ ಕುತ್ಕೊಂಡು ರೋಮಿಯೋ ಜೂಲಿಯಟ್ ತರ ರೈಡ್ ಹೋಗ್ಬಿಟ್ಟು ಬರ್ತೀವಿ ಹೊಸ ಸ್ಕೂಟಿಲಿ. ನೀನು ಬಾಯಿಗಳಲ್ಲ. ಅಲೋ ಗಿರೀಶ, ನಿನಗೆ ಮನಿತ ಹೊತ್ತು ಸ್ಕೂಟಿ ಹೊತ್ತಿ ಕುತ್ಕೊಂಡಿದೀಯಲ್ಲ, ನೀನು ಬಾಯಿಗಳೇ. ಅಪ್ಪ ಅಪ್ಪ, ಅದು ತಮಣಿ ಅಂಕಲ್, ನೀವು ಗಿರೀಶಂಗೆ ಹೊಸ ಸ್ಕೂಟಿ ಕೊಡ್ಸಿದಿರಂತಲ್ವಾ, ಅದಕ್ಕೆ ಗಿರೀಶ ಹೇಳ್ದ ಬಾ ಒಂದ್ ರೈಡ್ ಕೊಡ್ತೀನಿ ನಿನಗೆ, ಗೋಬಿ ಮಂಚೂರಿ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಸ್ಕೂಟಿಲಿ ಕೂರಿಸ್ಕೊಂಡ. ಅಂಕಲ್ ನೀವು ತುಂಬಾ ಗ್ರೇಟು, ನಿಮ್ಮ ಹತ್ರ ತುಂಬಾ ದುಡ್ಡಿದೆ ಅನ್ಸುತ್ತಲ್ವಾ, ಯೂನಿಕ್ ಸ್ಕೂಟಿ ಕೊಡ್ಸಿದೀರಾ ಇವಾಗ್ಲೇ. ಓ ಅಂಕಲ್, ನೀವು ಗಿರೀಶನ್ ತುಂಬಾ ಇಷ್ಟ ಪಡ್ತೀರಾ ಅನ್ಸುತ್ತಲ್ವಾ, ಅದಕ್ಕೆ ನಾನು ಮತ್ತೆ ಗಿರೀಶ ಇಬ್ರು ಹೋಗಿ ಒಂದ್ ರೈಡ್ ಹೋಗಿ ಹಂಗೆ ಗೋಬಿ ಮಂಚೂರಿ ತಿನ್ಕೊಂಡ್ ಬರ್ತೀವಿ ಆಯ್ತಾ? ಒಂಚೂರು ಸೈಡ್ ಬನ್ನಿ ಅಂಕಲ್. ಅಯ್ಯೋ ಅಂಜಲಿ, ನೀನು ಹೋಗಿ ಈ ಎಡ್ಬಿಡಂಗಿ ಮಾತು ನಂಬಿದ್ಯಲ್ಲಮ್ಮ. ಯೂನಿಕ್ ಸ್ಕೂಟಿ ಕೊಡ್ಸದ, ನಾನೊಂದು ಸೈಕಲ್ ಕೂಡ ಯೂನಿಕ್ ಕೊಡ್ಸಲ್ಲ. ಸೈಕಲ್ ಬೇಕಾದ್ರೆ ಸೆಕೆಂಡ್ಸ್ ತಗೊಬಂದು ಕೊಡ್ತೀನಿ. ಓ ಸ್ಕೂಟಿ ನಮ್ಮ ಅಪ್ಪ ಕೊಡ್ಸೈತೆ ಅಂತ ಹೇಳಿದಾನ. ಈ ಸ್ಕೂಟಿ ಇವಂದಲ್ಲ, ಸ್ಕೂಟಿ ನಂದು. ಅದು ಏನ್ ಫುಲ್ ದುಡ್ಡು ಕೊಡ್ತಂದಿಲ್ಲ ಕಣಮ್ಮ, EMI ಅಲ್ಲಿ ತಂದಿರೋದು. ಈ ಬಡ್ಡಿ ಮಗ ಈ ಸ್ಕೂಟಿ ಕುತ್ಕೊಂಡು ಬಾಳ ಪೋಸ್ ಕೊಡ್ತಿದ್ದಾನೆ, ಫುಲ್ ಶೋಕಿ ಮಾಡ್ತಿದ್ದಾನೆ. ಇಳಿಯಮ್ಮ ಫಸ್ಟ್ ನೀನ್ ಕೆಳಗಡೆ ಗಾಡಿಯಿಂದ. ಇವನಿಗೆ ಕರೆಕ್ಟ್ ಆಗಿ ಗಾಡಿನೂ ಓಡ್ಸಕ್ ಬರಲ್ಲ. ನಿನ್ನೆ ಪೂಜೆ ಮಾಡ್ಸಕ್ ಹೋದಾಗ ಗಾಡಿ ಸ್ಟಾರ್ಟ್ ಮಾಡ್ಬಿಟ್ಟು ಪೂಜಾರ ಮೇಲೆ ಗಾಡಿ ಹತ್ತಿಸ್ಬಿಟ್ಟಿದ್ದ. ಪೂಜಾರಿ ಇನ್ನೇನ್ ಯಾಮಾರಿದ್ರೆ ಕೈ ಕಂಡು ಬಿಡ್ತಿದ್ರು. ಸತ್ಯ, ಪೂಜಾರರು ಮಾಡಿದ ಪೂಜೆ ಫಲ ಅನ್ಸುತ್ತೆ. ಅವ್ರ ಪುಣ್ಯಕ್ಕೆ ಏನೂ ಆಗ್ಲಿಲ್ಲ. ಈ ಕಳಬಡ್ಡಿ ಮಗ ಇದಾನಲ್ಲ, ಸ್ಕೂಟಿ ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ಬರೀ ಶೋಕಿ ಹೊಡಿತಿರ್ತಾನೆ. ಅವನಿಗೆ ಸ್ಕೂಟಿ ಓಡಿಸಕ್ಕೆ ಬರಲ್ಲ, ಏನಿಲ್ಲ. ಲೋ ಗಿರೀಶ, ಇಳಿಯೋ ಕೆಳಗಡೆ. ಇಳಿಲಿಲ್ಲ ಅಂದ್ರೆ ಕಾಲು ಮುರಿದು ಬಿಡ್ತೀನಿ, ನೀನು ನೋಡ್ತಿರು. ಅದು ಅಂಜಲಿ. ಹೋಗೋ, ನಿನ್ನ ನಂಬ್ಕೊಂಡು ನಾನು ಸ್ಕೂಟಿ ಮೇಲೆ ಕುತ್ಕೊಂಡೆ. ಸದ್ಯ ತಮಣಿ ಅಂಕಲು ನನ್ನ ಪ್ರಾಣ ಉಳಿಸಕ್ಕೆ ಕರೆಕ್ಟ್ ಟೈಮಿಗೆ ಬಂದು ಹೇಳಿದ್ರು, ನಿನಗೆ ಗಾಡಿ ಓಡಿಸಕ್ಕೆ ಬರಲ್ಲ, ಇದು ನಿನ್ ಗಾಡಿ ಅಲ್ಲ ಅಂತ. ಹೋಗ, ನಾನು ನಮ್ಮ ಮನೆಗೆ ಹೋಗ್ತೀನಿ. ನಿನ್ ಜೊತೆ ಸದ್ಯ ನಾನು ಕುತ್ಕೊಂಡು ಹೋಗ್ಲಿಲ್ವಲ್ಲ ರೈಡು, ದೇವ್ರೇ ನನ್ನ ಜೀವ ಉಳಿಸ್ಬಿಟ್ಟ. ಇನ್ನೊಂದ್ಸಲ ಬಾ, ನಿನಗೆ ಗೋಬಿ ಮಂಚೂರಿ ಕೊಡಿಸ್ತೀನಿ ಅಂತ
ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್ ಫ್ರೆಂಡ್ಸ್.